ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್. ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟ ಏನಿದೆ? ಗೆದ್ದರೆ ಸಂತೋಷ ಸಿಗುತ್ತದೆ. ಒಂದು ವೇಳೆ ನೀವು ಸೋತರೆ ನಿಮಗೆ ಅನುಭವ ಸಿಗುತ್ತದೆ. ಹಾಗಾಗಿ ಮಾಡುವ ಪ್ರಯತ್ನದಲ್ಲಿ ಯಾವುದೇ ಹಿಂಜರಿಕೆ ಬೇಡ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದಾದರೂ ಒಂದು ದಿನ ಪರಿಚಯ ಮಾಡಿಸುತ್ತದೆ. ಇದು ಮಾತ್ರ ಸತ್ಯ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬದುಕುವುದೇ ನಿಜವಾದ ಜೀವನ. ಎಲ್ಲರನ್ನೂ ಸಂತೋಷಪಡಿಸುವುದು ನಮ್ಮ ಕೈಯಲ್ಲಿ ಇಲ್ಲ, ಆದರೆ ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಖಂಡಿತವಾಗಿಯೂ ನಮ್ಮ ಕೈಯಲ್ಲೇ ಇದೆ. ಬದುಕಿನಲ್ಲಿ ಕಷ್ಟದ ದಿನಗಳ ಅರಿವು ಇಲ್ಲದಿದ್ದರೆ ಒಳ್ಳೆಯ ದಿನಗಳ ಅನುಭವವೂ ಆಗುವುದಿಲ್ಲ. ದೇವರ ಇಚ್ಛೆ ಇಲ್ಲದೆ ಪ್ರಕೃತಿಯ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ. ಯಾರು ಯಾವಾಗ ಏನಾಗಬೇಕು ಮೊದಲೇ ಬರೆದಾಗಿರುತ್ತದೆ. ಇನ್ನು ಭಯವೇಕೆ? ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನು ಆಗಬಹುದು? ಬದುಕಬೇಕು ಆತ್ಮಸಾಕ್ಷಿಗೆ ಮೋಸ ಮಾಡದಂತೆ, ಬದುಕಬೇಕು ಅಂತರಾಳ ಮೆಚ್ಚುವಂತೆ. ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕೆಂಬ ಬಯಕೆ ಇರುತ್ತದೆ, ಆದರೆ ಬಯಸಿದಂತೆ ನಡೆಯುತ್ತದೆ ಎಂದೇನೂ ಇಲ್ಲವಲ್ಲ. ಬಯಸಿದ್ದು ಈಡೇರದೇ ಇದ್ದಾಗ ದುಃಖ ಪಡುವ ಅಗತ್ಯವಿಲ್ಲ. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳಿರಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡೋದಿಲ್ಲ ಎನ್ನುವ ಅಚಲವಾದ ನಂಬಿಕೆ ಇರಬೇಕು. ಆದಿ ಅಂತ್ಯವೂ ಎಲ್ಲವೂ ಭಗವಂತನೇ. ಸೃಷ್ಟಿಯ ಮೂಲ ಪರಮಾತ್ಮ. ಅವನಿಲ್ಲದೆ ಈ ಜಗತ್ತಿಲ್ಲ. ನಮ್ಮ ಜಗತ್ತಿನಲ್ಲಿ ಅವನೇ ಎಲ್ಲದಕ್ಕೂ ಮೂಲ ಕಾರಣ ಎನ್ನುವುದನ್ನು ಯಾರು ನೆನಪಿಡುತ್ತಾರೋ ಅವರು ಯಾವುದಕ್ಕೂ ಅಹಂಕಾರ ಗರ್ವ ಪಡೋದಿಲ್ಲ. ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರು ತುಂಬ ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಅವರ ಕೈ ಬಿಡೋದಿಲ್ಲ. ಭಗವಂತನಲ್ಲಿ ನಂಬಿಕೆ ಇರಲಿ. ಯಾವತ್ತೂ ಅಪನಂಬಿಕೆ ದೇವರ ಮೇಲೆ ಬರಬಾರದು. ದೇವರ ನಿರ್ಣಯ ನಿಮ್ಮ ಇಚ್ಛೆಯ ವಿರುದ್ಧವಾಗಿದ್ದರೂ ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಏನು ಸಹಾಯ ಮಾಡದೆ ಎಲ್ಲ ಸಹಾಯವನ್ನು ನಾನೇ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವವನು ಅಧಮನು. ಸ್ವಲ್ಪ ಸಹಾಯ ಮಾಡಿ ಗುಡ್ಡದಷ್ಟು ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವವನು ಅಹಂಕಾರಿ. ಬಹಳ ಸಹಾಯ ಮಾಡಿ ಸ್ವಲ್ಪ ಸಹಾಯ ಮಾಡಿದೆ ಎಂದು ಹೇಳಿಕೊಳ್ಳುವವನು ಸಜ್ಜನನು. ಕಷ್ಟದಲ್ಲಿ ಭಗವಂತನ ಧ್ಯಾನ ಮಾಡಿ, ಸುಖದಲ್ಲಿ ಅವನನ್ನು ಪೂಜೆ ಮಾಡಿ. ಕಷ್ಟವನ್ನು ಭಗವಂತ ಕೊಟ್ಟು ಪರೀಕ್ಷೆ ಮಾಡುತ್ತಿದ್ದೇನೆ ಎನ್ನುವಂತಹ ನಂಬಿಕೆ ಇರಲಿ. ಸುಖವನ್ನು ಕೊಟ್ಟ ಭಗವಂತ ಒಂದು ದಿನ ಕಷ್ಟಗಳನ್ನು ಕೊಟ್ಟಾಗ ಬೈಯುವುದು ಬೇಡ. ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಶಕ್ತಿ ಕೊಡು ಎಂದು ದೇವರನ್ನ ಬೇಡಿಕೊಳ್ಳಿ. ಮನಸ್ಸಿನಲ್ಲಿ ನೋವಿದ್ದರೂ, ಎಷ್ಟೇ ಕಣ್ಣೀರು ನಿಮ್ಮ ಹೃದಯದಲ್ಲಿ ಅಡಗಿದ್ದರೂ ದೇವರ ಮೇಲಿನ ನಂಬಿಕೆ ಕುಸಿಯಬಾರದು, ಅದಿನ್ನೂ ಜಾಸ್ತಿಯಾಗಬೇಕು. ಎಷ್ಟೇ ಕಷ್ಟ ಕೊಟ್ಟರೂ ಭಗವಂತ ನನ್ನ ಕೈ ಬಿಡೋದಿಲ್ಲ ಎನ್ನುವ ನಂಬಿಕೆ ಇರಬೇಕು. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ರೀತಿ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಪರಮಾತ್ಮನು ಕೆಟ್ಟವರನ್ನು ಕೊಂದು ಈ ಭೂಮಿಯ ಮೇಲೆ ಧರ್ಮ ಸ್ಥಾಪನೆ ಮಾಡುವುದಿಲ್ಲ. ಬದಲಾಗಿ ಕೆಟ್ಟವರಿಗೆ ತನ್ನಲ್ಲಿರುವ ಜ್ಞಾನವನ್ನು ಕೊಟ್ಟು ಒಳ್ಳೆಯವರನ್ನಾಗಿ ಮಾಡಿ ಪರಿವರ್ತಿಸಿ ಈ ಭೂಮಿಯ ಮೇಲೆ ಧರ್ಮ ಸ್ಥಾಪನೆ ಮಾಡುತ್ತಾನೆ. ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ತಟ್ಟುವುದಿಲ್ಲ. ಅವರವರು ಮಾಡಿದ ಪಾಪ ಕರ್ಮಗಳೇ ಅವರ ಬೆನ್ನು ತಟ್ಟುತ್ತದೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು. ಭಗವಂತ ಹೇಳುವುದು ಇದನ್ನೇ. ಅವಕಾಶ ಸಿಕ್ಕಾಗ
ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ ಎಂದು. ಹೃದಯದಲ್ಲಿ ಪ್ರೀತಿ ತುಂಬಿದ್ದರೆ ವೈರಿಗಳು ಸ್ನೇಹಿತರಾಗುತ್ತಾರೆ. ಮನಸ್ಸಿನಲ್ಲಿ ದ್ವೇಷವೇ ತುಂಬಿದ್ದರೆ ಸ್ನೇಹಿತರೂ ಕೂಡ ವೈರಿಗಳಾಗುತ್ತಾರೆ. ಮನುಷ್ಯ ಬಹಳ ವಿಚಿತ್ರ. ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಇದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವೇ ಇಲ್ಲ. ಕೃಷ್ಣನ ಶಕ್ತಿಗಳ ಬಗ್ಗೆ ನಮಗೆ ಅರಿವಿರಬೇಕು. ಭಗವಂತನು ಭಗವದ್ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ, ಕೃಷ್ಣನಿಗೆ ಭೌತ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವಿನ ವ್ಯತ್ಯಾಸವಿಲ್ಲ. ಅವನಿಗೆ ಅವೆಲ್ಲವೂ ಒಂದೇ ಸಮ. ವಿದ್ಯುತ್ ಶಕ್ತಿಯನ್ನು ಕೆಲವು ಸಾರಿ ತಂಪುಗೊಳಿಸಲು ಬಳಸಲಾಗುತ್ತದೆ, ಮತ್ತೆ ಕೆಲವು ಬಾರಿ ಕಾಯಿಸಲು ಬಳಸಲಾಗುತ್ತದೆ. ಆದರೆ ವಿದ್ಯುತ್ಗಾರರಿಂದ ಉತ್ಪಾದಿತವಾಗಿ ಬರುವ ವಿದ್ಯುತ್ ಯಾವಾಗಲೂ ಒಂದೇ. ಹಾಗೆಯೇ ಕೃಷ್ಣನ ಶಕ್ತಿಯು ಸದಾಕಾಲ ಆಧ್ಯಾತ್ಮಿಕವಾದದ್ದು, ಆದರೆ ಅದು ಬೇರೆ ಬೇರೆ ರೀತಿಗಳಲ್ಲಿ ಕೆಲಸ ಮಾಡುತ್ತದೆ. ಒಂದು ನಗರದಲ್ಲಿ ಜನರ ಕಲ್ಯಾಣ ಇಲಾಖೆಯೊಂದಿಗೆ ಇರುತ್ತದೆ, ಪೊಲೀಸ್ ಇಲಾಖೆಯೂ ಇರುತ್ತದೆ. ಸರ್ಕಾರದ ದೃಷ್ಟಿಯಲ್ಲಿ ಇವೆರಡೂ ಕೂಡ ಒಂದೇ, ಏಕೆಂದರೆ ಎರಡು ಸರ್ಕಾರದ ಅಧೀನ ಭಾಗಗಳು. ಆದರೆ ವ್ಯಕ್ತಿಗೆ ಅವುಗಳಿಂದ ದೊರಕುವ ಸೇವೆ ಮಾತ್ರ ಬೇರೆ ಬೇರೆ ಆಗಿರುತ್ತದೆ. ಭೌತಿಕ ಶಕ್ತಿಯು ಜೀವಿಗೆ ಹಿತವೆನಿಸಿದ ಹಲವು ವಿಧಗಳಲ್ಲಿ ಕೆಲಸ ಮಾಡುತ್ತಿರಬಹುದು, ಆದರೆ ಕೃಷ್ಣನಿಗೆ ಭೌತ ಶಕ್ತಿಯು ಇಷ್ಟವಾಗುವುದಿಲ್ಲ ಎಂದು ಅದರ ಅರ್ಥವಲ್ಲ. ಅದು ಆಧ್ಯಾತ್ಮಿಕ ಶಕ್ತಿಯಷ್ಟೇ ಮುಖ್ಯವಾದದ್ದು ಎಂದು ಹೇಳುತ್ತದೆ. ಕೃಷ್ಣನ ಶಕ್ತಿಯು ಸದಾ ಆಧ್ಯಾತ್ಮಿಕವೆಂದು ಅದು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ವರ್ತಿಸುತ್ತದೆ ಎಂಬುದಾಗಿ ಬ್ರಹ್ಮ ಸಂಹಿತೆಯು ಸ್ಥಿರಪಡಿಸುತ್ತದೆ. ಕೃಷ್ಣನಿಗೆ ಸಂಬಂಧಿಸಿದಂತೆ ಶಕ್ತಿಗಳ ನಡುವೆ ವ್ಯತ್ಯಾಸವಿಲ್ಲ. ಆದರೆ ನಮ್ಮ ತಿಳುವಳಿಕೆಗೋಸ್ಕರ ನಾವು ಯಾವಾಗಲೂ ಅವನನ್ನು ಸ್ಮರಿಸಬೇಕು. ಶಕ್ತಿಯು ಕೆಲವೊಮ್ಮೆ ಭೌತಿಕವಾಗಿಯೂ ಇನ್ನು ಕೆಲವೊಮ್ಮೆ ಆಧ್ಯಾತ್ಮಿಕವಾಗಿಯೂ ವರ್ತಿಸುತ್ತದೆ. ಶಕ್ತಿಯು ತಣ್ಣಗಿದೆ ಅಥವಾ ಬಿಸಿಯಾಗಿದೆ, ಒಳ್ಳೆಯದಾಗಿದೆ ಅಥವಾ ಕೆಟ್ಟದ್ದಾಗಿದೆ, ಹಿತಕರವಾಗಿದೆ ಅಥವಾ ಅಹಿತಕರವಾಗಿದೆ ಎಂದು ನಾವು ಯೋಚಿಸಬಹುದು. ಆದರೆ ವಾಸ್ತವದಲ್ಲಿ ಶಕ್ತಿ ಒಂದೇ. ಕೃಷ್ಣನು ಕೆಳಮಟ್ಟದವನಲ್ಲವಾದ್ದರಿಂದ ಕೆಳಮಟ್ಟದ ಶಕ್ತಿಯನ್ನು ಹಂಚಲಾರನು. ಅವನ ಸ್ವರೂಪವು ಯಾವಾಗಲೂ ಮೇಲ್ಮಟ್ಟದ್ದು, ಆಧ್ಯಾತ್ಮಿಕವಾದದ್ದು. ಆದ್ದರಿಂದ ಅವನ ಶಕ್ತಿಯು ಸದಾ ಆಧ್ಯಾತ್ಮಿಕವಾಗಿರುತ್ತದೆ. ಸುಭದ್ರೆಯು ಕೃಷ್ಣನ ತಂಗಿ. ಅವಳಿಂದ ಬೌದ್ಧ ಶಕ್ತಿಯ ಮೂರ್ತ ರೂಪವಾದ ದುರ್ಗೆ ಅವತರಿಸಿದ್ದಾಳೆ. ಸುಭದ್ರೆಯು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದು ಕೃಷ್ಣನೊಂದಿಗೆ ಅವನ ಶಕ್ತಿಯಾಗಿ ನಿರಂತರವಾಗಿ ಸಂಬಂಧಿಸಿದ್ದಾಳೆ. ದುರ್ಗೆಯು ಬೌದ್ಧ ಶಕ್ತಿಯಲ್ಲಿ ಈ ಜಗತ್ತಿನಲ್ಲಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವಾಗ ಅವಳನ್ನು ಕೆಳಮಟ್ಟದವಳೆಂದು ಪರಿಗಣಿಸಕೂಡದು. ಭಗವದ್ಗೀತೆಯಲ್ಲೂ ಬ್ರಹ್ಮ ಸಂಹಿತೆಯಲ್ಲೂ ದುರ್ಗಾ ಅಥವಾ ಮಾಯೆಯು ಕೃಷ್ಣನ ನಿರ್ದೇಶನದಂತೆ ಕಾರ್ಯತತ್ಪರಳಾಗಿದ್ದಾಳೆ ಎಂದು ಹೇಳಲಾಗುತ್ತದೆ. ಹಾಗಿರುವಾಗ ಅವಳನ್ನು ಕೆಳಮಟ್ಟದವಳೆಂದು ಪರಿಗಣಿಸುವುದಾದರೂ ಹೇಗೆ? ಅಪರಾಧಿಗಳು ಬೇಕಾದರೆ ಪೊಲೀಸ್ ಇಲಾಖೆಯು ಸರಕಾರದ ಕೆಳಮಟ್ಟದ ಇಲಾಖೆ ಎಂದು ಭಾವಿಸಬಹುದು. ಆದರೆ ಕಾನೂನಿಗೆ ಬದ್ಧವಾಗಿರುವ ಪ್ರಜೆಗಳು ಹಾಗೆ ಭಾವಿಸುವುದಿಲ್ಲ. ಅದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅಷ್ಟೇ. ಹಾಗೆಯೇ ಬೌದ್ಧ ಶಕ್ತಿಯು ಕೃಷ್ಣನ ನಿರ್ದೇಶನದಲ್ಲಿ ಜೀವಿಯು ಭ್ರಮೆಗೊಳಿಸುವಂತೆ ಕಾರ್ಯೋನ್ಮುಖವಾಗಿದೆ. ನಾವು ಬೌದ್ಧ ಶಕ್ತಿಯಲ್ಲಿರುವ ಜೀವಿಗಳು. ನಾವು ಬೌದ್ಧ ಪ್ರಕೃತಿಯನ್ನು ಗೆಲ್ಲಬೇಕೆಂದು ಬಯಸಿದ್ದರಿಂದ ಈ ನೆಲೆಯಲ್ಲಿ ಇದ್ದೇವೆ. ಆಯಿತು, ಪ್ರಯತ್ನ ಮಾಡೋಣ. ಆದರೆ ನಿನಗೆ ಯಶಸ್ಸು ದೊರಕುವುದಿಲ್ಲ ಎಂದು ಕೃಷ್ಣನು ಅವಕಾಶ ಮಾಡಿಕೊಟ್ಟಿದ್ದಾನೆ. ಪ್ರಕೃತಿಯ ನಿಯಮಗಳು ಹೇಗೆ ಕೃಷ್ಣನ ಸರ್ವೋನ್ನತ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಿವೆ ಎಂಬುದನ್ನು ಎಲ್ಲಿಯವರೆಗೆ ನಾವು ತಿಳಿದುಕೊಂಡಿರುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಸೋಲೇ ಗತಿ. ಕೃಷ್ಣನನ್ನು ಪರಿಪೂರ್ಣವಾಗಿ ಅರಿತಾಗ ಪ್ರಕೃತಿಯ ನಿಯಮಗಳು
ಅವು ಹೇಗೆ ಕೆಲಸ ಮಾಡುತ್ತವೆ ಎಂಬುದು ನಮಗೆ ನಾವೇ ನಮ್ಮ ಅರಿವಿಗೆ ತಂದುಕೊಳ್ಳುವ ಹಾಗೆ ತಿಳಿಸುತ್ತದೆ. ವೈಷ್ಣವರಿಗೆ ಭೌತ ಪ್ರಕೃತಿಯ ನಿಯಮಗಳ ಆಧಾರದ ಬಗೆಗೆ ಆಸಕ್ತಿ ಇರುತ್ತದೆ. ಕೃಷ್ಣನನ್ನು ಪರಿಪೂರ್ಣ ರೂಪದಲ್ಲಿ ಅರಿತಾಗ ಕೆಳಮಟ್ಟದ ಶಕ್ತಿ ಅಥವಾ ಭೌತ ಶಕ್ತಿ ಎಂಬ ಪ್ರತ್ಯೇಕವಾದುದೊಂದು ಇಲ್ಲ ಎನ್ನುವುದು ತಿಳಿಯುತ್ತದೆ. ಹಾಗೆಯೇ ಎಲ್ಲವೂ ಆಧ್ಯಾತ್ಮಿಕ ಶಕ್ತಿಯೇ ಎಂಬುದು ಅರಿವಿಗೆ ಬರುತ್ತದೆ. ಉನ್ನತವಾದ ನೆಲೆಯಲ್ಲಿ ನಮ್ಮ ಅನುಭವಕ್ಕೆ ಬರುವುದೆಲ್ಲವೂ ಪರಮಪ್ರಭುವಿನ ಬೇರೆ ಬೇರೆ ಶಕ್ತಿಗಳ ಕ್ರಿಯೆ ಪ್ರತಿಕ್ರಿಯೆಗಳು ಎಂಬುದನ್ನು ತಿಳಿಸಿಕೊಡುತ್ತದೆ. ಕೃಷ್ಣನನ್ನು ಪರಿಪೂರ್ಣವಾಗಿ ಅರಿತಾಗ ಮೇಲು ಕೆಳಗಿನ ಶಕ್ತಿಗಳೆಂಬ ಭಿನ್ನತೆ ಅಳಿಸಿ ಹೋಗುತ್ತದೆ. ಕೃಷ್ಣನ ಸೇವೆಯಲ್ಲಿ ನಿರತವಾಗಿರುವುದೆಲ್ಲವೂ ಮೇಲ್ಮಟ್ಟದ ಶಕ್ತಿ. ಉನ್ನತವಾದ ಅರ್ಥದಲ್ಲಿ ಪ್ರತಿಯೊಂದು ಕೃಷ್ಣನಿಗೆ ಸೇವೆ ಮಾಡುತ್ತದೆ. ನಿಜವಾಗಿ ಪ್ರಜ್ಞೆಯಲ್ಲಿ ಮೇಲೇರಿದವರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಭಗವಂತನಿಗೆ ಹಲವಾರು ಶಕ್ತಿಗಳಿವೆ ಎಂಬುದನ್ನು ವೈದಿಕ ಸಾಹಿತ್ಯವು ಸ್ಥಿರಪಡಿಸುತ್ತದೆ. ಆದರೂ ಪರಮಪ್ರಭುವು ಸ್ವತಃ ಏನನ್ನೂ ಮಾಡುವುದಕ್ಕಾಗಿಲ್ಲ. ಇದು ಹೇಗೆ? ಅವನು ಐಶ್ವರ್ಯಕ್ಕಾಗಿ ಕಷ್ಟಪಡಬೇಕಾಗಿಲ್ಲ, ಏಕೆಂದರೆ ಎಲ್ಲ ಐಶ್ವರ್ಯವೂ ಅವನದ್ದೇ. ಜ್ಞಾನಕ್ಕಾಗಿ ಶ್ರಮಿಸಲು ಬೇಕಾಗಿಲ್ಲ, ಸಕಲ ಜ್ಞಾನಗಳು ಅವನದ್ದೇ. ಅಧಿಕಾರಕ್ಕಾಗಿಯೂ ಅಲ್ಲ, ಏಕೆಂದರೆ ಸಮಸ್ತ ಅಧಿಕಾರವು ಅವನದ್ದೇ. ಸೌಂದರ್ಯಕ್ಕಾಗಿಯೂ ಅಲ್ಲ, ಕೀರ್ತಿಗಾಗಿಯೂ ಅಲ್ಲ, ತ್ಯಾಗಕ್ಕೂ ಅಲ್ಲ. ಯಾವುದಕ್ಕೇ ಆಗಲಿ ಅವನು ಹಂಬಲಿಸಬೇಕಿಲ್ಲ, ಅವೆಲ್ಲವೂ ಅವನಲ್ಲಿ ತುಂಬಿಕೊಂಡಿದೆ. ಅವನೇ ನೇರವಾಗಿ ವಿಶ್ವ ವ್ಯವಹಾರಗಳನ್ನು ನಿರ್ವಹಿಸುವುದಿಲ್ಲ. ಅವನು ತನ್ನ ಧಾಮದಲ್ಲಿರಲು ಸಮಸ್ತವನ್ನು ನಿರ್ವಹಿಸಬಲ್ಲ. ಅನೇಕ ಸಹಾಯಕ ಅಧಿಕಾರಿಗಳು ಇದ್ದಾರೆ. ಈಶೋಪನಿಷತ್ತು ಇದನ್ನು ದೃಢಪಡಿಸುತ್ತದೆ. ದೇವೋತ್ತಮ ಪರಮಪುರುಷನು ತನ್ನ ಧಾಮದಲ್ಲಿಯೇ ಇದ್ದರೂ ಮನಸ್ಸಿಗಿಂತ ಅಧಿಕವಾದ ವೇಗವನ್ನು ಹೊಂದಿದ್ದಾನೆ. ಓಡುತ್ತಿರುವ ಇತರ ಎಲ್ಲರನ್ನೂ ಅವನು ಗೆಲ್ಲಬಲ್ಲನು. ಶಕ್ತಿಗಳಾದ ದೇವತೆಗಳು ಅವನನ್ನು ಸಮೀಪಿಸಲಾರರು. ಒಂದು ಸ್ಥಳದಲ್ಲಿ ಇದ್ದರೂ ಅವನು ಗಾಳಿಯನ್ನು, ಮಳೆಯನ್ನು ಒದಗಿಸುವವರ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾನೆ. ಶ್ರೇಷ್ಠತೆಯಲ್ಲಿ ಅವನು ಎಲ್ಲರನ್ನೂ ಮೀರಿಸುತ್ತಾನೆ. ಇದನ್ನು ಈಶೋಪನಿಷತ್ತಿನ ಮಂತ್ರ 4ರಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಕೃಷ್ಣನಿಗೆ ತಾನೇ ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ. ದೇವೋತ್ತಮ ಪರಮಪುರುಷನಾಗಿ ಅವನು ಗೋಪಿಕೆಯರೊಂದಿಗೆ ಹಾಗೂ ಪ್ರಿಯತಮೆ ರಾಧಾರಾಣಿಯೊಂದಿಗೆ ಸುಖಿಸುತ್ತಾ ಇರುತ್ತಾನೆ. ಕೃಷ್ಣನು ಕೃಷ್ಣನಾಗಿ ರಾಕ್ಷಸರನ್ನು ಕೊಲ್ಲುವುದಿಲ್ಲ. ಅವನು ರಾಕ್ಷಸರನ್ನು ಕೊಲ್ಲುವಾಗ ವಾಸುದೇವ ಕೃಷ್ಣನಾಗುತ್ತಾನೆ, ಮೂಲ ಕೃಷ್ಣನಲ್ಲ. ಕೃಷ್ಣನು ತನ್ನನ್ನು ವಿಸ್ತರಿಸಿಕೊಂಡಾಗ ಮೊದಲು ಬಲರಾಮನಾಗಿ, ಆಮೇಲೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ವಾಸುದೇವ ಆಗಿ ವಿವರಿಸಿಕೊಳ್ಳುತ್ತಾನೆ. ವಾಸುದೇವನಾಗಿ ಅವನು ಮಥುರೆಯಲ್ಲಿಯೂ ದ್ವಾರಕೆಯಲ್ಲಿಯೂ ಕಾರ್ಯತತ್ಪರನಾಗಿದ್ದಾನೆ. ಆದರೆ ಮೂಲ ರೂಪದ ಕೃಷ್ಣನಿಗಾಗಿ ಬೃಂದಾವನದಲ್ಲಿ ನೆಲೆಸಿರುತ್ತಾನೆ. ಇದು ಅರ್ಥವಾಗಲು ತೊಡಕೆನಿಸಬಹುದು. ಬಂಗಾಳದ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರು ಈ ಗೊಂದಲಕ್ಕೆ ಸಿಕ್ಕ ಬೇರೆ ವ್ಯಕ್ತಿಗಳು ಎನ್ನುವುದನ್ನು ದೃಢಪಡಿಸುತ್ತಾರೆ. ಬೃಂದಾವನದಲ್ಲಿ ಕೃಷ್ಣ, ದ್ವಾರಕೆಯ ಕೃಷ್ಣ ಮತ್ತು ಮಥುರೆಯ ಕೃಷ್ಣ ಮೂವರು ಬೇರೆ ಬೇರೆ ವ್ಯಕ್ತಿಗಳು ಎಂದು ತಪ್ಪಾಗಿ ತಿಳಿದುಕೊಂಡರು. ಕೃಷ್ಣನ ವಿಸ್ತರಣೆಗಳ ರೂಪವನ್ನು ತಿಳಿದುಕೊಂಡದ್ದೇ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಏನೇನೂ ಕಷ್ಟವಲ್ಲ. ಕೃಷ್ಣನ ಸ್ವರೂಪವೇ ಹಾಗೆ. ಕೃಷ್ಣನು ಯಾವಾಗಲೂ ಒಬ್ಬನೇ. ಅವನು ಅದ್ವಿತೀಯನು. ಆದರೆ ಕೋಟಿ ಕೋಟಿಗಟ್ಟಲೆ ರೂಪಗಳಲ್ಲಿ ಅವನು ತನ್ನನ್ನು ತಾನು ವಿಸ್ತರಿಸಿಕೊಳ್ಳಬಲ್ಲನು. ಇದೆಲ್ಲ ನಡೆಯುವುದು ಅವನ ರಂಜನೆಗಾಗಿ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ತನ್ನ ವಿವಿಧ ಅಭಿವ್ಯಕ್ತಿಗಳನ್ನು ಕುರಿತು ಕೃಷ್ಣನು ಅರ್ಜುನನಿಗೆ ಹೀಗೆ ವಿವರಿಸುತ್ತಾನೆ. ಕುದುರೆಗಳಲ್ಲಿ ನನ್ನನ್ನು ಕ್ಷೀರಸಾಗರದಿಂದುದುರಿಸಿದ ಉಚ್ಚಶ್ರೈವ ಎಂದು ತಿಳಿದುಕೋ. ಗಜೇಂದ್ರಗಳಲ್ಲಿ ನಾನು ಐರಾವತ,
ಮನುಷ್ಯರಲ್ಲಿ ನಾನು ಚಕ್ರವರ್ತಿ, ಆಯುಧಗಳಲ್ಲಿ ವಜ್ರಾಯುಧ, ಗೋವುಗಳಲ್ಲಿ ನಾನು ಕಾಮಧೇನು, ಪ್ರಜಾಪತಿಗಳಲ್ಲಿ ನಾನು ಕಂದರ್ಪನು, ಸರ್ಪಗಳ ಪೈಕಿ ಅತಿ ಮುಖ್ಯ ನಾಯಕನಾದ ವಾಸುಕಿ ನಾನೇ ಆಗಿದ್ದೇನೆ. ಕೃಷ್ಣನು ಮುಂದುವರೆದು ಬೌದ್ಧ ಸೃಷ್ಟಿಯ ಅತ್ಯಂತ ಶ್ರೇಷ್ಠ ವಸ್ತುಗಳನ್ನು ಹೆಸರಿಸಿ ಅವೆಲ್ಲವೂ ತನ್ನ ಪ್ರತಿನಿಧಿಯಾಗಿವೆ ಎಂಬುದನ್ನು ಹೇಳುತ್ತಾನೆ. ವಿಸ್ತಾರವಾದ ಈ ನಿರೂಪಣೆಯನ್ನು ಈ ಮಾತಿನಿಂದ ಸಮಾಪನಗೊಳಿಸುತ್ತಾನೆ. ಅರ್ಜುನ ಹೀಗೆ ವಿವರವಾಗಿ ತಿಳಿದುಕೊಳ್ಳುವುದರ ಅಗತ್ಯವೇನಿದೆ? ನನ್ನ ಒಂದೇ ಒಂದು ತುಣುಕಿನಿಂದ ಈ ಸಕಲ ವಿಶ್ವಗಳನ್ನು ನಾನು ವ್ಯಾಪಿಸಿಕೊಂಡು ಪೋಷಿಸುತ್ತೇನೆ. ಹೀಗೆ ಈ ಬೌದ್ಧ ಜಗತ್ತು ಕೃಷ್ಣನ ಸಮಗ್ರವಾದದ್ದೊಂದು ಭಾಗದ ಮೇಲೆ ನಿಂತಿದೆ. ಕೃಷ್ಣನು ಈ ವಿಶ್ವವನ್ನು ಪ್ರವೇಶಿಸದೇ ಇರುತ್ತಿದ್ದರೆ ಅದು ಅಸ್ತಿತ್ವದಲ್ಲಿ ಇರುತ್ತಿರಲಿಲ್ಲ. ಹಾಗೆಯೇ ಕೃಷ್ಣನ ಅಂಶವಾದ ಆತ್ಮವು ಪ್ರವೇಶಿಸದೆ ಹೋದರೆ ದೇಹವು ಉಳಿದಿರುವುದಿಲ್ಲ. ಆತ್ಮವು ಬಿಟ್ಟು ಹೋದೊಡನೆಯೇ ದೇಹವು ನಿಷ್ಪ್ರಯೋಜಕವಾಗುತ್ತದೆ. ಕೃಷ್ಣನು ಜಡವಸ್ತುವನ್ನು ಪ್ರವೇಶಿಸಿದಾಗ ಆ ವಸ್ತುವಿಗೆ ಬೆಲೆ ಬರುತ್ತದೆ. ಇದು ಅತ್ಯಂತ ಚಿಕ್ಕದಾದ ಅಣುವಿಗೂ ಅತ್ಯಂತ ಅಗಾಧವಾದ ವಿಶ್ವಕ್ಕೂ ಅನ್ವಯಿಸುವ ಮಾತು. ಕೃಷ್ಣನ ಅಭಿವ್ಯಕ್ತಿಗಳು ಅಷ್ಟು ಶ್ರೇಷ್ಠವಾಗಿರುವಾಗ ಅವನ ಸುಖವು ನಮ್ಮದಕ್ಕಿಂತ ಅದೆಷ್ಟು ಉತ್ತಮವಾದದ್ದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಕೃಷ್ಣನಿಗೆ ಯಾವ ಬಗೆಯ ರಂಜನೆ ಇಷ್ಟ ಎಂಬುದನ್ನು ನಾವು ಅರಿಯಲು ಪ್ರಯತ್ನಿಸಬೇಕು. ದೇವರು ದೊಡ್ಡವನು ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತು. ಅದರಿಂದ ಅವನ ಮನೋರಂಜನೆಯು ಶ್ರೇಷ್ಠವಾದದ್ದು ಎಂದು ನಾವು ನಿರ್ಣಯಿಸಬೇಕು. ಈ ಸಂಬಂಧವಾಗಿ ಸ್ವರೂಪ ದಾಮೋದರ ಗೋಸ್ವಾಮಿ ಒಂದು ಶ್ಲೋಕದಲ್ಲಿ ಹೀಗೆ ಬರೆದಿದ್ದಾರೆ: ರಾಧಾ ಮತ್ತು ಕೃಷ್ಣ ಇವರ ಪ್ರೇಮವು ಸಾಮಾನ್ಯ ಭೌತಿಕ ವ್ಯವಹಾರಗಳ ಹಾಗೆಯೇ ಮೇಲುನೋಟಕ್ಕೆ ತೋರಿದರೂ ವಾಸ್ತವದ ಸಂಗತಿ ಹಾಗಿಲ್ಲ. ರಾಧಾರಾಣಿಯು ಕೃಷ್ಣನ ಹ್ಲಾದಿನಿ ಶಕ್ತಿಯಾಗಿದ್ದಳು. ಪರಸತ್ಯವು ಯಾವಾಗಲೂ ಹ್ಲಾದಿನಿ ಶಕ್ತಿಯೊಂದಿಗೆ ಸುಖ ಪಡುತ್ತಿರುತ್ತಾನೆ ಎಂದು ವೇದಾಂತ ಸೂತ್ರವು ಹೇಳುತ್ತದೆ. ನಮಗೆ ಸುಖ ಬೇಕೆನಿಸಿದರೆ ಏಕಾಂಗಿಯಾಗಿ ಅದನ್ನು ಪಡೆಯಲು ಸಾಧ್ಯವಿಲ್ಲ. ಗೆಳೆಯರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಸುಖ ಪಡುತ್ತೇವೆ. ಒಂದು ಕೊಠಡಿಯಲ್ಲಿ ನಾನು ಒಬ್ಬನೇ ಮಾತನಾಡಬಹುದು, ಆದರೆ ಇತರರ ಎದುರಿಗೆ ಆ ಕೊಠಡಿಯಲ್ಲಿ ಮಾತನಾಡಿದರೆ ಸಂತೋಷ ಅಧಿಕವಾಗುತ್ತದೆ. ಸುಖವೆಂದರೆಯೇ ಇತರರು ಇರಬೇಕೆಂದು ಅರ್ಥವಾಗುತ್ತದೆ. ಆದ್ದರಿಂದ ತನ್ನಲ್ಲೇ ತಾನು ಸುಖ ಪಡುವ ಪರಸತ್ಯವಾದ ಕೃಷ್ಣನು ಹಲವಾಗಿದ್ದಾನೆ. ನಾವು ಕೃಷ್ಣನ ವಿಭಿನ್ನಾಂಶಗಳು. ಕೃಷ್ಣನಿಗೆ ಸಂತೋಷವನ್ನು ಉಂಟು ಮಾಡಲೆಂದೇ ಸೃಷ್ಟಿಯಾದವರು. ಮುಖ್ಯವಾದ ಸುಖ ಶಕ್ತಿಯು ರಾಧಾರಾಣಿ ಆಗುವುದರಿಂದ ಯಾವಾಗಲೂ ರಾಧಾಕೃಷ್ಣರು ಜೊತೆ ಜೊತೆಯಾಗೇ ಇರುತ್ತಾರೆ. ಬಹಿರಂಗ ಶಕ್ತಿಯಾದ ಮಾಯೆಯು ಬೌದ್ಧ ಶಕ್ತಿಯನ್ನು ನಿರ್ವಹಿಸುತ್ತಿರುವ ಹಾಗೆಯೇ ಆಧ್ಯಾತ್ಮಿಕ ಜಗತ್ತನ್ನು ಆಂತರಂಗ ಶಕ್ತಿಯಾದ ರಾಧಾರಾಣಿಯು ನಿರ್ವಹಿಸುತ್ತಿದ್ದಾಳೆ. ನಾವು ರಾಧಾರಾಣಿಯು ಕೃಷ್ಣನ ಹ್ಲಾದಿನಿ ಶಕ್ತಿಯಾಗಿರುವುದರಿಂದ ಹಲವು ಬಾರಿ ನಾವು ಅವಳಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇವೆ. ಕೃಷ್ಣ ಎಂಬ ಪದಕ್ಕೆ ಅರ್ಥವೇ ಸರ್ವಾಕರ್ಷಣು ಎಂದರ್ಥ. ಆದರೆ ಅಂತಹ ಕೃಷ್ಣನನ್ನು ಆಕರ್ಷಿಸುವ ರಾಧಾರಾಣಿಯು ಇನ್ನೆಷ್ಟು ಶ್ರೇಷ್ಠಳಾಗಿರಬೇಕು ನೀವೇ ಯೋಚಿಸಿ. ಕೃಷ್ಣನು ಎಲ್ಲರಿಗೂ ಎಲ್ಲ ಕಾಲಗಳಲ್ಲಿಯೂ ಆಕರ್ಷಕನಾಗಿದ್ದು ರಾಧಾರಾಣಿಯು ಕೃಷ್ಣನಿಗೆ ಆಕರ್ಷಕಳಾಗಿದ್ದರೆ ನಾವು ಶ್ರೀಮತಿ ರಾಧಾರಾಣಿಯ ನೆಲೆಯನ್ನು ಕಲ್ಪಿಸಿಕೊಳ್ಳುವುದಾದರೂ ಹೇಗೆ? ತಿಳಿದುಕೊಳ್ಳಲು ವಿನಯಪೂರ್ವಕವಾಗಿ ಪ್ರಯತ್ನ ಪಡುತ್ತಾ, ರಾಧಾರಾಣಿ, ನೀನು ಕೃಷ್ಣನಿಗೆ ಅಷ್ಟೊಂದು ಪ್ರಿಯಳಾಗಿದ್ದೀಯ. ರಾಜ ವೃಷಭಾನುವಿನ ಮಗಳಾಗಿ ಕೃಷ್ಣನ ಪ್ರಿಯತಮೆಯಾಗಿದ್ದೀಯ. ಇದು ನಿನಗೆ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳು ಎಂದು ಹೇಳಿ ನಮಸ್ಕರಿಸಬೇಕು. ರಾಧಾರಾಣಿಯು ಕೃಷ್ಣನಿಗೆ ಬಹಳ ಪ್ರಿಯಳು. ನಾವು ಆಕೆಯ ಕೃಪೆಯ ಮೂಲಕ ಹೋದರೆ ಕೃಷ್ಣನನ್ನು ಸುಲಭವಾಗಿ ಪಡೆಯಬಹುದು. ರಾಧಾರಾಣಿಯು ಒಬ್ಬ ಭಕ್ತನನ್ನು ಶಿಫಾರಸ್ಸು ಮಾಡಿದರೆ
ಕೃಷ್ಣನು ಒಡನೆಯೇ ಅವನೆಷ್ಟೇ ಮೂರ್ಖನಾಗಿರಲಿ ಅವನನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದಲೇ ಬೃಂದಾವನದಲ್ಲಿ ಭಕ್ತರು ಕೃಷ್ಣನಿಗಿಂತ ಹೆಚ್ಚಾಗಿ ರಾಧಾರಾಣಿಯ ನಾಮಜಪ ಮಾಡುವುದನ್ನು ನೋಡುತ್ತೇವೆ. ಭಾರತದಲ್ಲಿ ಎಲ್ಲಿ ಹೋದರೂ ಭಕ್ತರು ಜಯ ರಾಧೆ ಎಂದು ಕೂಗುವುದು ಕೇಳಿಸುತ್ತದೆ. ನಾವು ರಾಧಾರಾಣಿಯನ್ನು ಪೂಜಿಸುವುದರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಬೇಕು. ಏಕೆಂದರೆ ನಾವು ಎಷ್ಟೇ ಪತಿತರಾಗಿದ್ದರೂ ಹೇಗಾದರೂ ಆಕೆಯನ್ನು ಮೆಚ್ಚಿಸುವುದರಲ್ಲಿ ಸಫಲರಾದರೆ ಬಹಳ ಸುಲಭವಾಗಿ ಕೃಷ್ಣನನ್ನು ಅರಿಯಬಹುದು. ಚಿಂತನೆಯ ಮೂಲಕ ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ತೊಡಗಿದರೆ ಅದೆಷ್ಟೋ ಜನ್ಮಗಳ ಕಾಲ ಚಿಂತನೆ ಮಾಡುತ್ತಿರಬೇಕು. ಆದರೆ ಭಕ್ತಿ ಸೇವೆಯಲ್ಲಿ ತೊಡಗಿ ರಾಧಾರಾಣಿಯನ್ನು ಮೆಚ್ಚಿಸಲು ಪ್ರಯತ್ನಿಸಿದ್ದೇ ಆದ ಪಕ್ಷದಲ್ಲಿ ಕೃಷ್ಣನನ್ನು ಬಹಳ ಸುಲಭವಾಗಿ ಅರಿಯುವುದು ಸಾಧ್ಯವಾಗುತ್ತದೆ. ರಾಧಾರಾಣಿಯು ಎಂತಹ ಶ್ರೇಷ್ಠ ಭಕ್ತೆ ಎಂದರೆ ಆಕೆಯು ಕೃಷ್ಣನನ್ನು ತಂದೀಯಬಲ್ಲಳು. ಕೃಷ್ಣನು ರಾಧಾರಾಣಿಯ ಗುಣಗಳನ್ನು ಅರಿಯಲಾರನು. ಅವಳು ಅಷ್ಟು ಶ್ರೇಷ್ಠಳಾಗಿದ್ದಾಳೆ. ರಾಧಾರಾಣಿಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಕೃಷ್ಣನು ಅವನ ನೆಲೆಯನ್ನು ಅಂಗೀಕರಿಸಿದನು. ನಾನು ಪೂರ್ಣನು, ಎಲ್ಲ ದೃಷ್ಟಿಗಳಿಂದ ಸಮಗ್ರನೂ ಆಗಿದ್ದರೂ ರಾಧಾರಾಣಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋಗಿದ್ದೇನೆ. ಇದು ಏಕೆ ಎಂದು ಆಲೋಚಿಸಿದನು. ರಾಧಾರಾಣಿಯ ಗುಣಗಳನ್ನು ಸ್ವೀಕರಿಸಲು ಅದು ಕೃಷ್ಣನನ್ನು ಒತ್ತಾಯಿಸಿತು. ಭಗವಂತನು ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದನ್ನು ಇದು ವಿವರಿಸುತ್ತದೆ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ, ಆದರೆ ಕೃಷ್ಣನು ಚೈತನ್ಯ ಮಹಾಪ್ರಭುಗಳಾಗಿ ರಾಧಾರಾಣಿಯ ಗುಣಗಳನ್ನು ಸ್ವೀಕರಿಸಿದ್ದಾನೆ. ರಾಧಾರಾಣಿಯು ಸದಾಕಾಲವೂ ಕೃಷ್ಣ ವಿಹರವನ್ನು ಅನುಭವಿಸುತ್ತಾಳೆ. ಹಾಗೆಯೇ ರಾಧಾರಾಣಿಯ ನೆಲೆಯಲ್ಲಿ ಚೈತನ್ಯ ಪ್ರಭುವು ಆ ಸದಾ ವಿರಹವನ್ನು ಅನುಭವಿಸಿದರು. ಅದೇ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಅನುಸರಿಸುವವರು ಭಗವಂತನ ಅಗಲಿಕೆಯ ಭಾವನೆಯನ್ನು ಅನುಭವಿಸಬೇಕೆಯೇ ಹೊರತು ಅವನ ಜೊತೆಗೂಡಿದ ಭಾವನೆಯನ್ನಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದ ಗೋಸ್ವಾಮಿಗಳು ಅತ್ಯಂತ ಪರಿಪೂರ್ಣರು, ಅತ್ಯುನ್ನತ ನೆಲೆಗೆ ಏರಿದವರು ಆದವರು. ಅವರು ಎಂದು ನಾನು ಕೃಷ್ಣನನ್ನು ನೋಡಿದ್ದೇನೆ ಎಂದು ಹೇಳಲಿಲ್ಲ. ಬದಲಾಗಿ ರಾಧಾರಾಣಿ ಎಲ್ಲಿ, ಲಲಿತಾ, ವಿಶಾಖ, ಬೃಂದಾವನದ ಮತ್ತಿತರ ಗೋಪಿಕೆಯರಲ್ಲಿ ಎಂದು ಒಂದೇ ಸಮನೆ ಹಂಬಲಿಸುತ್ತಿದ್ದರು. ಭಗವತ್ ಪ್ರೇಮದ ಪಕ್ವ ಹಂತದಲ್ಲಿ ಬೃಂದಾವನದಲ್ಲಿ ವಾಸ ಮಾಡುವಾಗ ರಾಧಾರಾಣಿ, ನೀನು ಎಲ್ಲಿರುವೆ, ನಿನ್ನ ಸಹಚರಿಯರೆಲ್ಲಿ, ನಂದ ತನುಜನೆ ನೀವೆಲ್ಲ ಎಲ್ಲಿದ್ದೀರಿ ಎಂದು ಕೂಗುತ್ತಿದ್ದರು. ಹೀಗೆ ಅವರು ಕೃಷ್ಣನನ್ನು ಅರಸುತ್ತಿದ್ದರೇ ಹೊರತು ನಿನ್ನೆ ರಾತ್ರಿ ಕೃಷ್ಣನು ಗೋಪಿಕೆಯರೊಂದಿಗೆ ನರ್ತಿಸುವುದನ್ನು ನಾನು ನೋಡಿದೆ ಎಂದು ಹೇಳಲಿಲ್ಲ ಎಂದಿಗೂ. ಪಕ್ವವಾಗಿರುವ ಭಕ್ತನು ಹಾಗೆ ಎಂದಿಗೂ ಹೇಳುವುದಿಲ್ಲ. ವಿಷಯಗಳನ್ನು ಬಹಳ ಅಗ್ಗವಾಗಿ ಪರಿಗಣಿಸುವ ಜನರು ಮಾತ್ರ ಹಾಗೆ ಹೇಳುತ್ತಾರೆ. ರಾಧಾಕೃಷ್ಣರು ಪ್ರತಿದಿನ ರಾತ್ರಿ ಕಾಣಸಿಕ್ಕುವಷ್ಟು ಅಗ್ಗವಾಗಿದ್ದಾರೆ ಎಂದು ಕೆಲವರು ಭಾವಿಸುತ್ತಾರೆ. ನೀನು ಎಲ್ಲಿರುವೆ ರಾಧಾರಾಣಿ, ನೀನು ಎಲ್ಲಿರುವೆ ಕೃಷ್ಣ, ನಿನ್ನನ್ನು ನಾನೆಲ್ಲಿ ನೋಡಲಿ, ಗೋವರ್ಧನ ಪರ್ವತದಲ್ಲಿದ್ದೀಯೇನು, ಯಮುನೆಯ ದಡದಲ್ಲಿ ಇದ್ದೀಯೇನು? ಹೀಗೆ ಹಂಬಲಿಸುತ್ತಾ ಗೋಳಾಡುತ್ತಾ ಇದ್ದ ಗೋಸ್ವಾಮಿಗಳು ರಾಧಾಕೃಷ್ಣನನ್ನು ಪ್ರತಿ ರಾತ್ರಿ ಕಾಣುತ್ತೇವೆ ಎಂದು ಬೋಧಿಸಲಿಲ್ಲ. ಹೀಗೆ ಅವರು ರಾಧಾಕೃಷ್ಣರನ್ನು ಹುಡುಕುತ್ತಾ ಇಡೀ ವೃಂದಾವನ ಪ್ರದೇಶದಲ್ಲಿ ಹುಚ್ಚರಂತೆ ಅಲೆದಾಡುತ್ತಿದ್ದರು. ನಾವು ಗೋಸ್ವಾಮಿಗಳ ಹೆಜ್ಜೆ ಗುರುತುಗಳನ್ನೇ ಅನುಸರಿಸಬೇಕು. ಆ ರೀತಿಯಲ್ಲಿ ರಾಧೆಯನ್ನು, ಕೃಷ್ಣನನ್ನು ಅರಸಬೇಕು. ಬೃಂದಾವನವು ನಮ್ಮ ಹೃದಯಗಳಲ್ಲಿದೆ. ನಾವು ಅವನನ್ನು ಅಲ್ಲಿಯೇ ಹುಡುಕಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧಿಸಿರುವ ವಿರಹ ಭಕ್ತಿಯ ಪೂಜಾ ವಿಧಾನವೇ ಇದು. ಕೃಷ್ಣನ ಅಗಲಿಕೆಯನ್ನು ಅನುಭವಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮುದ್ರಕ್ಕೆ ಬಿದ್ದು ಬಿಡುತ್ತಿದ್ದರು.
ಕೆಲವೊಮ್ಮೆ ನಡುರಾತ್ರಿಯಲ್ಲಿ ತಮ್ಮ ಕೊಠಡಿಯನ್ನು ಬಿಟ್ಟು ಎಲ್ಲಿಗೋ ಹೋಗುತ್ತಿದ್ದರು. ಅವರೆಲ್ಲಿಗೆ ಹೋದರೆಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಆದರೆ ಉದ್ದಕ್ಕೂ ಅವರು ಕೃಷ್ಣನನ್ನೇ ಹುಡುಕುತ್ತಲೇ ಇರುತ್ತಿದ್ದರು. ಆದ್ದರಿಂದ ನಾವು ಕೃಷ್ಣ ಮತ್ತು ರಾಧೆಯರ ಪ್ರೇಮ ಸಲ್ಲಾಪಗಳನ್ನು ಯಾವುದೇ ಒಂದು ಕ್ರೀಡಾ ಪ್ರದರ್ಶನದ ನೋಟಕದಂತೆ ನೋಡಿ ಸಂತೋಷ ಪಡುವುದಿಲ್ಲ. ಅವರ ಅಗಲಿಕೆಯ ನೋವನ್ನು ನಾವು ಅನುಭವಿಸಬೇಕು. ನಾವು ಹೆಚ್ಚು ಹೆಚ್ಚಾಗಿ ವಿರಹವನ್ನು ಅನುಭವಿಸಿದಷ್ಟು ಹೆಚ್ಚಾಗಿ ಪ್ರಗತಿ ಹೊಂದುತ್ತಿದ್ದೇವೆ ಎಂದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಬೌದ್ಧ ಇಂದ್ರಿಯಗಳಿಂದ ನಾವು ಕೃಷ್ಣನನ್ನು ನೋಡಲಾರೆವು, ಅವನ ನಾಮವನ್ನು ಆಲಿಸಲಾರೆವು. ಭಕ್ತಿ ಸೇವೆಯಲ್ಲಿ ಮುಂದುವರೆದಂತೆ ಅವನನ್ನು ಗ್ರಹಿಸತೊಡಗುತ್ತೇವೆ. ಭಕ್ತಿ ಸೇವೆಯು ನಾಲಿಗೆಯಿಂದ ಪ್ರಾರಂಭವಾಗುತ್ತದೆಯೇ ಹೊರತು ಕಾಲು, ಕಣ್ಣು ಅಥವಾ ಕಿವಿಗಳಿಂದ ಅಲ್ಲ. ನಾಲಿಗೆಯನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಹಾಡುವುದಕ್ಕೆ, ಕೃಷ್ಣ ಪ್ರಸಾದವನ್ನು ಸೇವಿಸುವುದಕ್ಕೆ ಉಪಯೋಗಿಸಬೇಕು. ನಾಲಿಗೆಗೆ ಹೀಗೆ 2 ಕೆಲಸಗಳಿವೆ. ಅದನ್ನು ಹೀಗೆ ಬಳಸುವುದರಿಂದ ನಾವು ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಕೃಷ್ಣನನ್ನು ಭೌತಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅಥವಾ ಭೌತಿಕವಾದ ಕಿವಿಗಳಿಂದ ಅವನ ಬಗೆಗೆ ಕೇಳಲು ಸಾಧ್ಯವಿಲ್ಲ. ನಮ್ಮ ಕೈಗಳಿಂದ ಅವನನ್ನು ಸ್ಪರ್ಶಿಸಲಾರೆವು. ಆದರೆ ನಮ್ಮ ನಾಲಿಗೆಯನ್ನು ಅವನ ಸೇವೆಗಾಗಿ ವಿನಿಯೋಗಿಸಿದರೆ ಇದೋ ಇಲ್ಲಿದ್ದೇನೆ ಎಂದು ಅವನು ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಂತ್ರ ಪಠಣವು ಬೌದ್ಧ ಪ್ರಕೃತಿಯ ಉರಿಯುವ ಬೆಂಕಿಯನ್ನು ನಂದಿಸುತ್ತದೆ. ಗುರುಗಳಿಗೆ ಸಲ್ಲಿಸುವ ಪ್ರಾರ್ಥನೆಯು ಭಾವಾರ್ಥವು ಸ್ಪಷ್ಟವಾಗಿ ಇರುತ್ತದೆ. ಗುರುವು ಕರುಣಾ ಸಮುದ್ರನಿಂದ ಅನುಗ್ರಹವನ್ನು ಪಡೆಯುತ್ತಿದ್ದಾನೆ. ಕಾಡ್ಗಿಚ್ಚನ್ನು ನಂದಿಸಲು ಮೋಡವು ಹೇಗೆ ಮಳೆ ಸುರಿಸುವುದೋ ಹಾಗೆಯೇ ಗುರುವು ಭೌತಿಕ ಅಸ್ತಿತ್ವದ ದಗದಗಿಸುವ ಬೆಂಕಿಯನ್ನು ನಂದಿಸುತ್ತಾನೆ. ಇಂತಹ ನನ್ನ ಶ್ರೀ ಗುರುವಿನ ಚರಣ ಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ ಎಂದು ಹೇಳಿಕೊಳ್ಳಿ. ಈ ಬೌದ್ಧ ಜಗತ್ತನ್ನು ತನಗೆ ತಾನೇ ಹುಟ್ಟಿಕೊಳ್ಳುವ ಕಾಡ್ಗಿಚ್ಚಿಗೆ ಹೋಲಿಸಲಾಗಿದೆ. ಗುರುವು ಕರುಣಾ ಸಮುದ್ರನಿಂದ ಅನುಗ್ರಹವನ್ನು ಪಡೆಯುತ್ತಿದ್ದಾನೆ. ಕಾಡ್ಗಿಚ್ಚನ್ನು ನಂದಿಸಲು ಮೋಡವು ಹೇಗೆ ಮಳೆ ಸುರಿಸುತ್ತದೆಯೋ ಹಾಗೆಯೇ ಗುರುವಿನ ಭೌತಿಕ ಅಸ್ತಿತ್ವದ ದಗದಗಿಸುವ ಬೆಂಕಿಯನ್ನು ನಂದಿಸುತ್ತಾನೆ. ಇಂತಹ ತನ್ನ ಶ್ರೀ ಗುರುವಿನ ಚರಣ ಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ ಎನ್ನುವ ಭಾವ ಇರಲಿ. ಈ ಬೌದ್ಧ ಜಗತ್ತನ್ನು ತನಗೆ ತಾನೇ ಹುಟ್ಟಿಕೊಳ್ಳುವ ಕಾಡುಗಿಚ್ಚಿಗೆ ಹೋಲಿಸಲಾಗಿದೆ. ಕಾಡ್ಗಿಚ್ಚು ಯಾರಿಗೂ ಅಪೇಕ್ಷೆ ಕೇಳುವುದಿಲ್ಲ. ಆದರೆ ಅನೇಕ ವೇಳೆ ಸಿಡಿಲು, ಅಜಾಗರೂಕತೆ, ಘರ್ಷಣೆ ಅಥವಾ ಇನ್ನೇನೋ ಒಂದು ಕಾರಣದಿಂದ ಬೆಂಕಿಯು ಹೊತ್ತಿಕೊಳ್ಳುತ್ತದೆ. ಹಾಗೆಯೇ ಜಗತ್ತಿನಲ್ಲೂ ಸಮಸ್ಯೆಗಳ ಬೆಂಕಿ ಉರಿಯುತ್ತಿದೆ. ಪ್ರತಿಯೊಬ್ಬರೂ ಇಲ್ಲಿ ಶಾಂತವಾಗಿ ಬದುಕಿರಲು ಬಯಸುತ್ತಾರೆ. ಆದರೆ ಪರಿಸ್ಥಿತಿಯು ಹೇಗೆ ಬೆಳೆಯುತ್ತದೆ ಎಂದರೆ ಶಾಂತಿಯಿಂದಿರಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಅನೇಕ ದೃಷ್ಟಿಗಳಿಂದ ಹೊಂದಾಣಿಕೆ ಮಾಡಿಕೊಳ್ಳಲು ನಾವು ತುಂಬ ಕಷ್ಟಪಟ್ಟು ಪ್ರಯತ್ನಿಸುತ್ತೇವೆ. ಆದರೆ ಪ್ರಕೃತಿಯ ನಿಯಮಗಳು ಎಷ್ಟು ಕ್ರೂರವಾಗಿದೆ ಎಂದರೆ, ಅಪಾಯಕಾರಿಯಾಗಿದೆ ಎಂದರೆ, ನಮ್ಮ ಯೋಜನೆಗಳು, ನಿರೀಕ್ಷೆಗಳು ಏನೇ ಇದ್ದರೂ ಸಮಸ್ಯೆಗಳ ಬೆಂಕಿ ದಗದಗನೆ ಉರಿಯುತ್ತಲೇ ಹೋಗುತ್ತದೆ. ನಿದರ್ಶನಕ್ಕೆ ಈ ಶತಮಾನದಲ್ಲಿ ನಾವು ಯುದ್ಧದ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಅದು ಸಾಧ್ಯವಾಗಿಲ್ಲ. ಮೊದಲನೇ ಮಹಾಯುದ್ಧ ನಡೆಯಿತು. ಎರಡನೆಯದನ್ನು ತಪ್ಪಿಸಲು ಲೀಗ್ ಆಫ್ ನೇಷನ್ ಅನ್ನು ರಚಿಸಲಾಯಿತು. ಅವರ ಪ್ರಯತ್ನಗಳು ಮೀರಿ ಎರಡನೆಯ ವಿಶ್ವ ಸಮರ ನಡೆಯಿತು. ಈಗ ಯುದ್ಧದ ನಿವಾರಣೆಗಾಗಿ ಯುನೈಟೆಡ್ ನೇಷನ್ ಸಂಸ್ಥೆಯನ್ನು ರಚಿಸಲಾಗಿದೆ. ಆದರೂ ವಿಯೆಟ್ನಾಂನಲ್ಲಿ, ಈಜಿಪ್ಟ್ನಲ್ಲಿ, ಪಾಕಿಸ್ತಾನದಲ್ಲಿ ಇನ್ನೂ ಇತರ ಅನೇಕ ಸ್ಥಳಗಳಲ್ಲಿ ಯುದ್ಧ ನಡೆಯುತ್ತಲೇ ಇದೆ.
ಮೂರನೆಯ ಜಾಗತಿಕ ಸಮರ ಯಾರಿಗೂ ಬೇಕಾಗಿಲ್ಲ, ಆದರೂ ಅದು ನಡೆಯುತ್ತದೆ ಎಂದು ತೋರುತ್ತದೆ. ಕಾಡಿನಲ್ಲಿ ಹಬ್ಬಿದ ಭಾರೀ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳ ತುಕಡಿಯನ್ನು ಕೆಲವು ಬಕೆಟ್ಗಳಷ್ಟು ನೀರಿನೊಂದಿಗೆ ಒಂದಷ್ಟು ಜನರನ್ನು ಕಳಿಸಿದರೆ ಏನೇನೂ ಸಾಲದು. ಅಬ್ಬರಿಸಿ ಉರಿಯುತ್ತಿರುವ ಆ ಕಾಡ್ಗಿಚ್ಚನ್ನು ಶಮನಗೊಳಿಸಲು ಅಗಾಧ ಪ್ರಮಾಣದಲ್ಲಿ ನೀರು ಬೇಕು. ಅಂದರೆ ಮಾನವ ಪ್ರಯತ್ನಕ್ಕೆ ಮೀರಿದ್ದು ಒಂದು ವ್ಯವಸ್ಥೆ ಇರಬೇಕು. ಕರುಣಾಮಯಿ ಮೇಘವೊಂದು ಕಾಡು ಬೆಂಕಿಯ ಮೇಲೆ ನಿಂತು ಒಡೆದು ಮುಸಲಧಾರೆಯಾಗಿ ಮಳೆಯನ್ನು ಸುರಿಸಿದರೆ ಘೋರವಾದ ಬೆಂಕಿ ಒಡನೆಯೇ ನಂದುತ್ತದೆ. ಮೋಡವು ನೀರನ್ನು ಸಮುದ್ರದಿಂದ ಸಂಗ್ರಹಿಸಿಕೊಳ್ಳುವ ಹಾಗೆ ಗುರುವು ಕೃಷ್ಣನ ಕೃಪಾಸಾಗರದಿಂದ ನೀರನ್ನು ಸಂಗ್ರಹಿಸಿಕೊಂಡು ಬೌದ್ಧ ಅಸ್ತಿತ್ವದ ದಾವಾಗ್ನಿಯ ಮೇಲೆ ಸುರಿಸುತ್ತಾರೆ. ಆದ್ದರಿಂದ ಕೃಷ್ಣ ಪರ್ವವನ್ನು ಸಂಗ್ರಹಿಸಿ ವಿತರಿಸುವ ಪುಣ್ಯ ಜೀವಿಯೇ ಗುರುವಾಗಿದ್ದಾನೆ. ವೈದಿಕ ಸಾಹಿತ್ಯದಲ್ಲಿ ಕೃಷ್ಣ ಪ್ರಜ್ಞೆಯ ದಿವ್ಯ ವಿಜ್ಞಾನವನ್ನು ಅರಿಯಬೇಕಾದರೆ ಸಮಸ್ಯೆಗಳ ಈ ದಾವಾಗ್ನಿಯನ್ನು ಶಮನಗೊಳಿಸುವುದು ಹೇಗೆನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ವಿಜ್ಞಾನಿಗಳು, ದಾರ್ಶನಿಕರು ಮತ್ತಿತರ ವಿದ್ಯಾವಂತರು ಅದನ್ನು ನಂದಿಸಲು ಬಹಳ ಕಷ್ಟಪಡುತ್ತಿದ್ದಾರೆ. ಆದರೆ ಅದರ ಫಲಗಳು ಇನ್ನೂ ದೊಡ್ಡ ದೊಡ್ಡ ಬಾಂಬುಗಳು, ಕರ್ಮಿಗಳು ಅಥವಾ ಸಕಾಮ ಕರ್ಮ ಮಾಡುವವರು ರಾತ್ರಿ ಹಗಲು ಈ ಬೆಂಕಿಯನ್ನು ನಂದಿಸಲು ಅಥವಾ ಕಷ್ಟ ಜೀವನದ ಗುದ್ದಿನಿಂದ ಈ ಯಾತನಾಮಯ ಪರಿಸ್ಥಿತಿಯನ್ನು ತಗ್ಗಿಸಲು ಪ್ರಯತ್ನ ಮಾಡುತ್ತಾರೆ. ಜ್ಞಾನಿಗಳು ಅಥವಾ ಚಿಂತಕರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಆದರೆ ಬೇಸರವಾಗಿ ಕೊನೆಗೆ ಜಗತ್ತು ಮಿಥ್ಯೆ ಎಂದು ಸಾರುತ್ತಾರೆ. ಹೀಗೆ ಯೋಚಿಸಿ ಪರಮಪ್ರಭುವಿನಲ್ಲಿ ಲೀನವಾಗಿ ಬೆಂಕಿಯನ್ನು ನಂದಿಸಬಹುದೆಂದು ನೋಡುತ್ತಾರೆ. ಇದು ದ್ರಾಕ್ಷಿ ಗೊಂಚಲನ್ನು ಕಿತ್ತುಕೊಳ್ಳಲು ನೆಗೆದ ನರಿಯ ಕಥೆಯ ಹಾಗೆ. ಗೊಂಚಲು ಕೈಗೆಟುಕದೆ ಹೋದಾಗ ಅದು ಹೇಳಿತು, ಓ, ಈ ದ್ರಾಕ್ಷಿ ತುಂಬಾ ಹುಳಿಯಾಗಿರಬೇಕು. ಯೋಗಿಗಳು ಅಥವಾ ತಪೋಧನರು ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತವಾಗಿ, ಲಘುವಿಗಿಂತ ಲಘುವಾಗಿ, ಭಾರವಾದದ್ದಕ್ಕಿಂತ ಭಾರವಾಗಿ ಬಹು ಉನ್ನತವಾದ ಯೋಗ ಶಕ್ತಿಯನ್ನು ಪಡೆಯಲು ಯತ್ನಿಸುತ್ತಾರೆ. ಆದರೆ ಅದು ಮಕ್ಕಳಾಟದ ಹಾಗೆ. ದೇಹ ಎಂತಹದ್ದೇ ಆದರೂ ದೊಡ್ಡದೋ ಸಣ್ಣದೋ ಹಗುರವೋ ಭಾರವೋ ಏನೇ ಆದರೂ ಬೌದ್ಧ ಅಸ್ತಿತ್ವದ ಸಮಸ್ಯೆಗಳು ಹಾಗೆಯೇ ಉಳಿಯುತ್ತವೆ. ಈ ದಾರಿಯಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬಹುದು. ಕರ್ಮಿಯ ಹಂತದಿಂದ ಜ್ಞಾನಿಯ ಹಂತಕ್ಕೆ, ಅಲ್ಲಿಂದ ಯೋಗಿಯ ಹಂತಕ್ಕೂ ಹೋಗಬಹುದು. ಏನೇ ಆದರೂ ಕೊನೆಗೆ ಅವನ ಭಕ್ತಿಯ ಹಂತಕ್ಕೆ ಬರಲೇಬೇಕು. ಇದೇ ನಿಜವಾದ ವಿಕಾಸವ ಪ್ರಕ್ರಿಯೆಯಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗುತ್ತದೆ. ಅನೇಕ ಜನನ ಮರಣಗಳಾದ ಮೇಲೆ ಯಾರು ಜ್ಞಾನಿಯಾಗಿ ನನಗೆ ಶರಣಾಗತನಾಗುತ್ತಾನೆಯೋ ಸಕಲ ಕಾರಣಗಳ ಕಾರಣನೇ ನಾನೆಂದು ಅರಿಯುವನೋ ಅಂತಹ ಮಹಾತ್ಮನು ಬಹು ದುರ್ಲಭನು ಎಂದು. ಹೀಗೆಯೇ ಭಗವದ್ಗೀತೆಯಲ್ಲಿ ಹೇಳುವ ಪ್ರಕಾರ ಜನನ ಮರಣಗಳು ಯಾವುದು ಶಾಶ್ವತವಲ್ಲ. ಇದು ಒಂದು ಪ್ರಕ್ರಿಯೆ ಎಂದು ಯಾವ ಮನುಷ್ಯ ಅರಿಯುತ್ತಾನೋ ಅವನು ಈ ಲೋಕದ ಜ್ಞಾನವನ್ನು ತಿಳಿದುಕೊಂಡಿದ್ದಾನೆ ಎಂದು ಹೇಳುತ್ತದೆ ಭಗವದ್ಗೀತೆ. ವೀಕ್ಷಕರೇ, ನಾವು ಕೂಡ ಇದೇ ರೀತಿ ಭಗವದ್ಗೀತೆಯಲ್ಲಿ ತಿಳಿಸುವ ವಿಚಾರಗಳನ್ನು ಕಿವಿಗೊಟ್ಟು ಕೇಳಬೇಕು. ಈ ಜಗತ್ತು ಒಂದು ನಶ್ವರ. ಇಲ್ಲಿ ಬರುವ ಸಮಸ್ಯೆಗಳು ಯಾವುದೇ ರೀತಿಯಲ್ಲೂ ಶಾಶ್ವತವಲ್ಲ. ಹಾಗಾಗಿ ಚಿಂತಿಸದೆ, ಯೋಚಿಸದೆ, ಯಾವುದಕ್ಕೂ ವ್ಯಥೆ ಪಡದೆ ನಮ್ಮ ಬದುಕಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಳ್ಳುತ್ತಾ ಬದುಕೋಣ. ಈ ಜೀವನವನ್ನು ಸಾರ್ಥಕಮಯಗೊಳಿಸೋಣ. ಇಲ್ಲವಾದರೆ ನಮ್ಮ ಹುಟ್ಟಿಗೆ ಯಾವುದೇ ಕಾರಣ ಇರೋದಿಲ್ಲ. ನಾವು ಹುಟ್ಟಿರುವುದೇ ದೇವರ ಧ್ಯಾನ ಮಾಡುವುದಕ್ಕೆ, ಕೃಷ್ಣನ ಸೇವೆ ಮಾಡೋದಕ್ಕೆ. ಇದೇ ನಮ್ಮ ಜನ್ಮದ ಕಾರಣ. ವೀಕ್ಷಕರೇ, ಇವತ್ತಿನ ಈ ಅದ್ಭುತ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿದುಕೊಳ್ಳಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.
ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.